ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಇದು ನಮ್ಮ ಸ್ಕೂಲು ಯಾವ ಥರ ಇದೆ ನೋಡಿ. ನಾವು ಓದಿದ್ದು ಈ ಸ್ಕೂಲ್ ನೋಡಿದ್ರೆ ತುಂಬಾ ಇವಾಗ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದೆ. ಬಟ್ ನಾವಿದ್ದಾಗ ಈ ಥರ ಎಲ್ಲ ಇರಲಿಲ್ಲ. ಈಗ ಬೇರೆಯವರು ಮ್ಯಾನೇಜ್ಮೆಂಟ್ ತೊಗೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ಅದು ಎಲ್ಲ ಬೇರೆ ಥರ ಎಲ್ಲ ಮಾಡಿದ್ದಾರೆ. ಅಂದ್ರೂ ಆ ಸ್ಕೂಲಲ್ಲಿ ನಾವು ಮಾಡಿದ್ದು ತಲಾಟೆಗಳು, ಟೀಚರ್ಸ್ ಹತ್ರ ಬೈಸ್ಕೊಂಡಿದ್ದು, ಎಲ್ಲ ಊಟ ಎಲ್ಲ ಹಂಚ್ಕೊಂಡು ತಿಂದಿದ್ದು, ಇವೆಲ್ಲ ನಮಗೂ ನೆನಪಾಗಿ ಈಗ ತುಂಬಾ ಬೇಜಾರಾಗುತ್ತೆ ಅವೆಲ್ಲ ನೋಡಿದ್ರೆ. ನಿಮಗೂ ಈ ಥರ ಎಲ್ಲ ಅನ್ನಿಸ್ತಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಆವಾಗ ಎಷ್ಟು ಜನಕ್ಕೆ ಈ ಥರ ಎಲ್ಲ ಅನಿಸುತ್ತೆ ಅನ್ನೋದು ನನಗೂ ಗೊತ್ತಾಗುತ್ತೆ. ಅದಕ್ಕೆ ನಾವೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ವಿ. 16 ವರ್ಷ ಆಗಿತ್ತು ನಾವೆಲ್ಲ ಸ್ಕೂಲ್ ಫ್ರೆಂಡ್ಸು ಮೀಟ್ ಮಾಡೋದು. ಸೊ ನಾವೇನು ಮಾಡಿದ್ವಿ, ಎಲ್ಲರೂ ಒಬ್ಬೊಬ್ಬರೇ ಒಂದು ಗ್ರೂಪ್ ಅಂತ ಮಾಡಿಕೊಂಡು ಎಲ್ಲರೂ ಒಂದು ರೆಸಾರ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಎಲ್ಲ ಬಸ್ಸಲ್ಲಿ ಹೋಗೋದು ಅಂತೆಲ್ಲ ತುಂಬಾ ಚೆನ್ನಾಗಿತ್ತು ಮೆಮೊರೀಸು. ಅಂದರೆ 16 ವರ್ಷ ಆದ್ರೂ ನಮ್ಮ ಬಾಂಡಿಂಗ್ ಇದೆಯಲ್ಲ ಫ್ರೆಂಡ್ಸ್ಗಳ ಜೊತೆ, ಅದು ಇವಾಗೂ ಅದೇ ಥರನೇ ಇದೆ, ಕಂಟಿನ್ಯೂ ಆಗ್ತಾಯಿದೆ. ಅವಾಗ ನಾವು ಆಡ್ತಾಯಿದ್ದಿದ್ದು ಎಲ್ಲ ನೆನೆಸ್ಕೊಂಡ್ರೆ ಒಂಥರ ನಮಗೂ ಹೀಗೆ ಇರಬಾರ್ದಾಗಿತ್ತ ಲೈಫು. ಈ ಥರನೇ ನಾವು ಚಿಕ್ಕವರಾಗೆ ಇದ್ಬಿಟ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಸ್ಕೂಲಲ್ಲಿ ಹೋಗೋದು, ಸ್ಕೂಲಲ್ಲಿ ನಿಮಗೆ ಗೊತ್ತಲ್ಲ ಹೇಗಿರುತ್ತೆ ಅಂತ. ಸ್ಕೂಲ್ ಲೈಫು ಈಸ್ ಎ ಗೋಲ್ಡನ್ ಲೈಫ್ ಅಂತ ಅಂತಾರೆ. ಸೊ ಅದಕ್ಕೇನೆ ಆ ಥರ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ಕೂಲ್ ಲೈಫಲ್ಲಿ. ಅದಕ್ಕೆ ನಾವೆಲ್ಲ ಇವೆಲ್ಲ ಮಾಡಿಕೊಂಡು ಒಂದು ಗ್ರೂಪ್ ಮಾಡ್ಕೊಂಬಿಟ್ವಿ. ಗ್ರೂಪ್ ಮಾಡಿಕೊಂಡು ಎಲ್ಲರೂ ರೆಸಾರ್ಟ್ಗೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ರೆಸಾರ್ಟ್ಗೆ ಹೋಗೋಣ ಅಂತ ಒನ್ ಡೇ. ಅದು ಬೇರೆ ಇದರ ದಿನ ಹೋಗಿದ್ದಿದ್ದು ಆಗಸ್ಟ್ ಸೆಕೆಂಡ್ ಬೇರೆ ಫ್ರೆಂಡ್ಶಿಪ್ ಡೇ ಬೇರೆ ಆಗಿತ್ತು. ಬಟ್ ನಾವು ಫ್ರೆಂಡ್ಶಿಪ್ ಡೇ ಇದೆ ಅಂತ ನಾವು ಯಾವತ್ತೂ ಇದನ್ನು ನೋಡಲಿಲ್ಲ ಅದನ್ನು, ಆ ಡೇಟು. ಫ್ರೆಂಡ್ಶಿಪ್ ಡೇ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಬಟ್ ನಾವು ಹಂಗೆ ಕ್ಯಾಶುಯಲಾಗಿ ಈ ಡೇಟ್ ಫಿಕ್ಸ್ ಮಾಡೋಣ, ಯಾಕಂದರೆ ಎಲ್ಲರದ್ದು ಕಮಿಟ್ಮೆಂಟ್ಗಳಿರುತ್ತೆ, ಎಲ್ಲ ಅವ್ರ ಮನೇಲಿ ಬ್ಯುಸಿ ಇರ್ತಾರೆ. ಅದೆಲ್ಲ ಅವ್ರಿಗೂ ಯಾವಾಗ ಫ್ರೀ ಇರುತ್ತೆ, ನಮ್ಗೆ ಯಾವಾಗ ಫ್ರೀ ಇರುತ್ತೆ ಅನ್ನೋದೆಲ್ಲ ಗೊತ್ತಿರೋದಿಲ್ಲ ಅಲ್ಲ. ಸೊ ಅದಕ್ಕೆ ನಾವೆಲ್ಲ ಒಂದು ಡೇಟು ಫಿಕ್ಸ್ ಮಾಡ್ಕೊಂಡ್ವಿ. ಎಲ್ಲರೂ ಹೋಗೋಣ ಅಂದರೆ ಸಂಡೇ ಹೊತ್ತಾದರೆ ಎಲ್ಲರೂ ಫ್ರೀ ಇರ್ತಾರೆ, ಎಲ್ಲರೂ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಎಲ್ಲ ಇರ್ತಾರೆ ಅಲ್ವಾ. ಅದಕ್ಕೆ ಸಂಡೇ ಹೊತ್ತಾದರೆ ಎಲ್ಲರೂ ಹೋಗ್ಬೋದು ಅಂದ್ಬಿಟ್ಟು ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಆಗಸ್ಟ್ 2 ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಅವತ್ತು ನೋಡಿದ್ರೆ ಅವತ್ತಿನ ದಿನ ಫ್ರೆಂಡ್ಶಿಪ್ ಡೇ ಬೇರೆ ಇತ್ತು. ಸೊ ನಮಗೆ ತುಂಬಾ ಖುಷಿ ಆಯಿತು. ನಾವು ಫ್ರೆಂಡ್ಶಿಪ್ ಡೇ ದಿನವೇ ಎಲ್ಲರೂ 16 ವರ್ಷ ಆದಮೇಲೆ ಅವತ್ತೇ ಸಿಗ್ತಾಯಿದ್ದೀವಲ್ಲ, ತುಂಬ ಖುಷಿ ಆಗಿಬಿಟ್ಟಿತ್ತು ನಮಗೆ. ಎಕ್ಸೈಟ್ಮೆಂಟು ಎಷ್ಟಿತ್ತು ಅಂದರೆ ಅಷ್ಟು ಎಕ್ಸೈಟ್ಮೆಂಟ್ ಇತ್ತು. ರೆಸಾರ್ಟು ವಿಸ್ತಾರ ಅಂತ ನಾವು ಹೋಗಿದ್ದಿದ್ದು ನೋಡಿ. ಯಾವ ಥರ ತರಲೆಗಳು ಅವಾಗ ಹೆಂಗೆ ನಾವು ತರಲೆ ಮಾಡ್ಕೊಂಡಿದ್ವಿ, ಸೇಮ್ ಅದೇ ಥರನೇ ಈಗೂ ತರಲೆಗಳು, ತಮಾಷೆಗಳು, ಮಾತುಕತೆಗಳು. ಆಮೇಲೆ ಎಲ್ಲರೂ ಒಂಥರ ಇನ್ನೂ ಚಿಕ್ಕ ಹುಡುಗರ ಥರನೇ ಇದ್ವಿ. ನಮ್ಗೆ ಅದೇ ಫೀಲ್ ಆಯಿತು. 10th ನಾವು ಇದ್ದಿದ್ದೇ ಫೀಲ್ ಆಯಿತು. ಈ ಥರ ಎಲ್ಲ ನಾವು ಬಂದಿದ್ದು ಎಲ್ಲ 10th ನಾವು ಒಂದು ಇದಕ್ಕೆ ಅಂತ ಹೋಗಿದ್ವಿ, ಮೈಸೂರು ಟ್ರಿಪ್ಗೆ ಅಂತ. ಅಲ್ಲೂ ಹಂಗೆ ಇತ್ತು. ಮೈಸೂರು ಟ್ರಿಪ್ಗೆ ಹೋದಾಗ ತುಂಬಾ ಚೆನ್ನಾಗಿತ್ತು. ಬಟ್ ಈಗ ಆ ಥರ ಎಲ್ಲ ಹೋಗೋಕ್ಕಾಗೋದಿಲ್ಲ, ಯಾಕಂದರೆ ಫ್ಯಾಮಿಲಿ ಇರ್ತಾರೆ, ಒಬ್ಬರು ಬರ್ತಾರೆ, ಒಬ್ಬರು ಬರೋದಿಲ್ಲ. ಅಂದ್ರೂ ಸ್ವಲ್ಪ ಜನ ಬರಲಿಲ್ಲ, ಅದೊಂದು ಸ್ವಲ್ಪ ಬೇಜಾರಾಯಿತು. ಅದು ಬಿಟ್ಟರೆ ಬಂದಿದ್ದವರೆಲ್ಲರೂ ಹಂಗೆ ಎಲ್ಲರೂ ಅವರು ತಮಾಷೆ ಮಾಡೋದು, ನಾವು ತಮಾಷೆ ಮಾಡೋದು, ಅವ್ರಿಗೆ ನಾವು ರೇಗಿಸೋದು, ಅವ್ರು ನಮಗೆ ರೇಗಿಸೋದು. ಸೇಮ್ ನಾವು ಹೆಂಗೆ ಸ್ಕೂಲಲ್ಲಿದ್ವಿ ಅದೇ ಫೀಲ್ ಬಂತು ನಮಗೆ ರೆಸಾರ್ಟ್ಗೆ ಹೋದ್ರೂ. ಏನಂದರೆ ರೆಸಾರ್ಟು ನಮಗೇನು ಇಷ್ಟ ಆಗಲಿಲ್ಲ. ಅದು ಊಟನೂ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಅದು ವಿಸ್ತಾರ ಅಂತ ರೆಸಾರ್ಟು. ಬಟ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ವಲ್ಲ, ಅದೊಂಥರ ನಮಗೆ ಖುಷಿ ಇತ್ತು. ಎಂಜಾಯ್ಮೆಂಟು, ಫ್ರೆಂಡ್ಸ್ಗಳ ಜೊತೆ ಆಟ ಆಡೋದು, ಫ್ರೆಂಡ್ಸ್ಗಳ ಜೊತೆ ಇರೋದು, ಎಲ್ಲ ಯಾವ್ಯಾವುದೆಲ್ಲ ಆಡಿದ್ವಿ ನೀವೇ ನೋಡಿ. ಎಲ್ಲನೂ ಥ್ರೋಬಾಲ್ ಅಂತೆ ಎಲ್ಲ ನಾವು ಸ್ಕೂಲಲ್ಲಿ ಏನೇನು ಮೆಮೊರೀಸ್ ಎಲ್ಲ ಇತ್ತು ಅವೆಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ತುಂಬಾ ಖುಷಿ ಆಯಿತು ಎಲ್ಲರನ್ನೂ ನೋಡಿ, ಎಲ್ಲರನ್ನೂ ಇದು ಮಾಡಿ. ಎಲ್ಲ ಅವ್ರವ್ರ
ಹೆಂಗಿತ್ತು ಅಂದರೆ ಈಗೂ ಮಾತಲ್ಲಿ ಹೇಳೋಕ್ಕಾಗಲ್ಲ ಅದು. ಆ ಥರ ಫೀಲಿಂಗ್ ಇದ್ದಿದ್ದು ತುಂಬಾ ಚೆನ್ನಾಗಿತ್ತು. ಏನು ಅಪ್ಪ 16 ಇಯರ್ಸ್ ಆಯಿತಾ ನಾವು ಮೀಟ್ ಮಾಡಿ ಅಂತ ಎಲ್ಲ ಒಂದು ಸೆಕೆಂಡು ಬೇಜಾರಾಯಿತು ಬೇರೆ. ಅದೂ 16 ವರ್ಷದಿಂದ ನಾವು ಮೀಟೇ ಆಗಿರಲಿಲ್ವಲ್ಲ ಅನ್ನೋದು. ಏನು ಮಾಡೋಕ್ಕಾಗಲ್ಲ, ಅದು ದೊಡ್ಡವ್ರು ಆಯ್ತಾ ಅವ್ರದ್ದೇ ಆದ ಕಮಿಟ್ಮೆಂಟ್ಗಳಿರುತ್ತೆ, ಅವ್ರದ್ದೇ ಆದ ಫ್ಯಾಮಿಲಿ ಇರುತ್ತೆ, ಅವ್ರದ್ದೇ ಆದ ಸಂಸಾರ ಇರುತ್ತೆ. ಅದೆಲ್ಲ ಇರಬೇಕಾದ್ರೆ ನಾವೂ ಯಾವಾಗೋ ನಮಗೆ ಟೈಮ್ ಸಿಕ್ಕಿದಾಗ ಎಲ್ಲ ಮಾಡೋದು ಅಂತ ಅಂದ್ಕೊಂಡಿದ್ದಿದ್ದು. ಸೊ ಅದಕ್ಕೆ ಎಲ್ಲರೂ ಹೋಗಿ ಅಲ್ಲಿ ಎಲ್ಲ ಆಟ ಆಡಿ ಸ್ವಿಮ್ಮಿಂಗ್ ಎಲ್ಲ ಮಾಡಿ ರೈನ್ ಡ್ಯಾನ್ಸು ಎಲ್ಲ ಇತ್ತು. ರೈನ್ ಡ್ಯಾನ್ಸ್ಗೆಲ್ಲ ನಾವು ಸ್ವಿಮ್ಮಿಂಗ್ ಎಲ್ಲ ನಾವು ಮಾಡಲಿಲ್ಲ. ಯಾಕಂದರೆ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಆಡ್ತಾಯಿದ್ರು, ಸ್ವಿಮ್ಮಿಂಗ್ ಮಾಡಿದ್ರು. ನನಗೇನದು ಅಷ್ಟು ಇಷ್ಟ ಆಗಲ್ಲ ಸ್ವಿಮ್ಮಿಂಗೆಲ್ಲ. ಸೊ ಅವ್ರು ಆಡಲಿ ಅಂದ್ಬಿಟ್ಟು ನಾವು ಆ ಕಡೆ ಕೂತ್ಕೊಂಡಿದ್ವಿ. ನನ್ನ ಮಕ್ಳನ್ನ ಬೇರೆ ಕರ್ಕೊಂಡು ಹೋಗಿದ್ವಿ ಸ್ವಲ್ಪ ಜನ. ಅವ್ರನ್ನ ಆಡಿಸೋದ್ರಲ್ಲೇ ಆಗಿಬಿಡುತ್ತೆ. ನಿಮಗೆ ಗೊತ್ತಲ್ಲ, ಮಕ್ಕಳಿದ್ರೆ ಹೆಂಗೆ ಅವ್ರನ್ನ ನೋಡ್ಕೊಳ್ಬೇಕು ಒಂದು ಕಡೆ, ಈ ಕಡೆ ಫ್ರೆಂಡ್ಸ್ಗಳು ಬೇರೆ ಸಿಕ್ಕಿರೋದು ಅಪರೂಪ. ಇದೆಲ್ಲನೂ ನಿಭಾಯಿಸ್ಕೊಂಡು ಹೋಗಬೇಕು. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ರೈನ್ ಡ್ಯಾನ್ಸ್ ಇತ್ತು. ರೈನ್ ಡ್ಯಾನ್ಸ್ಗೆ ಹೋಗೋಣ ಅಂದ್ಬಿಟ್ಟು ರೈನ್ ಡ್ಯಾನ್ಸಲ್ಲಿ ಆಟ ಆಡ್ತಾಯಿದ್ವಿ. ರೈನ್ ಡ್ಯಾನ್ಸ್ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. ಮತ್ತು ನಾವು 16 ವರ್ಷದ ಕೆಳಗಡೆ ಹೋಗ್ಬಿಟ್ವಿ. ಈ ಥರ ಎಲ್ಲ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಆವಾಗ ಸ್ಕೂಲಲ್ಲಿ ಎಂಜಾಯ್ ಮಾಡ್ತಾಯಿದ್ದಿದ್ದು. ಅಪ್ಪ, ನಾವು ಅದನ್ನೇ ಒಂದು ಕ್ಷಣ ಸ್ಕೂಲಲ್ಲೇ ಇದ್ದೀವಿ ಅಂತ ಎಲ್ಲರಿಗೂ ಫೀಲ್ ಆಯಿತು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದೆಲ್ಲ ಮುಗಿಸ್ಕೊಂಡು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಊಟನೂ ಎಲ್ಲ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಸ್ವಿಮ್ಮಿಂಗ್ ಎಲ್ಲ ಆಡೋಕ್ಕೆ ಹೋಗಿದ್ದಿದ್ದು. ನನಗೇನು ಅಷ್ಟು ಊಟ ಎಲ್ಲ ಇಷ್ಟ ಆಗಲಿಲ್ಲ. ಅದೇನು ನನಗೆ ರೆಸಾರ್ಟು ಅಷ್ಟು ಕಂಫರ್ಟೇಬಲ್ಲು ಅನ್ನಿಸ್ಲಿಲ್ಲ. ಬಟ್ ಫ್ರೆಂಡ್ಸ್ಗಳ್ಗೋಸ್ಕರ ಹೋಗಿದ್ದಿದ್ದಷ್ಟೇ. ಫ್ರೆಂಡ್ಸ್ಗಳ್ನ ಮೀಟ್ ಮಾಡ್ದಂಗೆ ಆಯಿತು. ಅದು ಫ್ರೆಂಡ್ಶಿಪ್ ಡೇ ದಿನ ಫ್ರೆಂಡ್ಸ್ಗಳ್ನ ಮೀಟ್ ಮಾಡೋದಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೇನೆ ಎಲ್ಲರೂ ಹೋಗಿ ಸೇರಿಕೊಂಡು ಅದರೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಆಮೇಲೆ ಹೋಗಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ನೆಕ್ಸ್ಟ್ ರೈನ್ ಡ್ಯಾನ್ಸ್ ಎಲ್ಲ ಆಡಿದ್ವಲ್ಲ, ಎಲ್ಲ ಇದಾಗಿಬಿಟ್ಟಿತ್ತು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದ್ವಿ. ಬಟ್ಟೆ ಚೇಂಜ್ ಮಾಡ್ಕೊಂಬರೋಷ್ಟರಲ್ಲಿ ಆಲ್ರೆಡಿ ಟೈಮು ಹಾಗೇ ಹೋಗ್ಬಿಟ್ಟಿತ್ತು ಆಲ್ರೆಡಿ. ಅದು ಎಷ್ಟು ಬೇಗ ಆಗಿತ್ತು ಅಂದರೆ ನಮಗೆ ಅದನ್ನು ಯಾಕಾದರೂ ಟೈಮ್ ಆಗಿಬಿಡ್ತೋ ಅಂತ ಅನ್ಸೋಕ್ಕೆ ಶುರು ಆಗೋಯಿತು. ಯಾಕಂದರೆ ಫ್ರೆಂಡ್ಸ್ಗಳ ಜೊತೆ ಇದ್ದರೆ ಗೊತ್ತಲ್ಲ, ಡೈಲಿ ಇದ್ರೂ ಫ್ರೆಂಡ್ಸ್ಗಳ ಜೊತೆ ನಮಗೆ ಇರಬೇಕು ಅಂತಲೇ ಅನಿಸೋದು. ಸೊ ಅವತ್ತು ಹಂಗೇ ಆಯಿತು ನಮಗೂ. ಎಷ್ಟು ಬೇಗ ಹೊರಟೋಯ್ತು ಟೈಮು ಅಂತೆಲ್ಲ. ಎಲ್ಲರನ್ನೂ ಜಾಸ್ತಿ ಮಾತಾಡೋದಕ್ಕೂ ಅಷ್ಟು ಟೈಮ್ ಸಿಗಲಿಲ್ಲ, ಏನಿಲ್ಲ. ಅದಕ್ಕೇ ಆಮೇಲೆಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಎಲ್ಲ ಬಂದ್ವಿ. ಬಂದು ಎಲ್ಲ ಸ್ನ್ಯಾಕ್ಸ್ ಎಲ್ಲ ಮಾಡಿದ್ರಲ್ಲ ಈವ್ನಿಂಗು, ಸ್ನ್ಯಾಕ್ಸ್ ಎಲ್ಲ ತಿಂದುಬಿಟ್ಟು ಆಮೇಲೆ ಒಂದೆರಡು ರೀಲ್ಸು ಅದು ಇದು ಅಂದ್ಕೊಂಡು ಎಲ್ಲರೂ ಮಾಡಿಕೊಂಡು ಅಲ್ಲಿಂದ ನಾವು ಎಲ್ಲ ಗ್ರೂಪ್ ಫೋಟೋ ಅಂತೆ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಹೋಗ್ಬೇಕಾದ್ರಂತೂ ನಮಗೆ ಮನಸ್ಸೇ ಇರಲಿಲ್ಲ ಮನೆಗೆ ಹೋಗಬೇಕು ಅಂತ. ಆದರೂ ಏನು ಮಾಡೋಕ್ಕಾಗಲ್ಲ, ಹೋಗಬೇಕು ಮನೆಗೆ ಅಂದ್ಬಿಟ್ಟು ಎಲ್ಲರೂ ಎಲ್ಲ ಗ್ರೂಪ್ ಫೋಟೋ ಎಲ್ಲ ಬೇರೆ ಬೇಕಿತ್ತಲ್ಲ, ಗ್ರೂಪ್ ಫೋಟೋ ಎಲ್ಲ ತೆಗೆಸ್ಕೊಡೋಣ ಅಂತ ಎಲ್ಲರೂ ತೆಗೆಸ್ಕೊಂಡ್ವಿ. ಗ್ರೂಪ್ ಫೋಟೋಸ್ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಸೇರಿ ಒಟ್ಟಿಗೆ ರೀಲ್ಸ್ ಎಲ್ಲ ಮುಗಿದ್ಮೇಲೆ ನಾವು ಅದೆಲ್ಲ ಮುಗಿದ್ಮೇಲೆ ಮತ್ತೆ ಅದೇ ಸೇಮ್ ಫೀಲಿಂಗೇ ಆಯಿತು. ಅಯ್ಯೋ ಆಗೋಯ್ತಲ್ಲಪ್ಪ, ಟೈಮ್ ಸ್ಪೆಂಡ್ ಮಾಡೋದು ಇವತ್ತಿನ ದಿನವೇ ಮುಗಿದೋಯ್ತಲ್ಲಪ್ಪ ಅನ್ನೋ ಸೇಮ್ ಫೀಲಿಂಗು ಹೋಗ್ಬೇಕಾದ್ರೂ ಹಂಗೆ ಆಗೋಯ್ತು. ತುಂಬಾ ಕಣ್ಣಲ್ಲಿ ನೀರು ಬರೋ ಥರನೇ ಆಗಿಬಿಡ್ತು. ಆದರೂ ಏನು ಮಾಡೋಕ್ಕಾಗಲ್ಲ. ಇದನ್ನು ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.